ಓ ಊಟ ಆಯ್ತಾ ಎಲ್ಲರದು? ಬೆಳಿಗ್ಗೆ ಪರಿಸರ ಅಧ್ಯಯನದಾಗ ಒಂದು ಪಾಠ ಕಲ್ತೀವಲ್ಲ, ಆ ಪಾಠದ ಹೆಸರು ಏನ್ ಹೇಳ್ರಿ? ವಸ್ತು ಸ್ವರೂಪ. ಸರಿ, ಆ ವಸ್ತು ಸ್ವರೂಪದಾಗ ನೀವು ಏನ್ ಕಲಿತ್ರಿ ಅಂತಮ್ಮ ಹೇಳಮ್ಮ, ಏನ್ ಕಲಿತ್ರಿ? ವೆರಿ ಗುಡ್, ದ್ರವ್ಯದ ಸ್ಥಿತಿಗಳ ಬಗ್ಗೆ ಕಲ್ತ್ರಿ. ಹಾಗಾದ್ರೆ ದ್ರವ್ಯ ಅಂದ್ರೆ ಏನು? ದ್ರವ್ಯ ಅಂದ್ರೆ ಏನು? ವಸ್ತು. ಅದಕ್ಕೆ ನಾವು ವಿಜ್ಞಾನದಾಗ ಹೆಂಗ್ ಹೇಳ್ತೀವಿ ವಸ್ತು ಅನ್ನೋದಕ್ಕ, ದ್ರವ್ಯ ಅನ್ನೋದಕ್ಕ? ಹೇಳಪ್ಪ, ಹೇಳ, ನೀ ಹೇಳ. ಒಂದು ವಸ್ತು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಅದನ್ನು ಬಳೆ ಸ್ಥಳ ಆಕ್ರಮಿಸ್ತೈತೇನು? ಮತ್ತೇನು 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 ಅಂತಕ್ಕೆ ನಾವು ಏನಂತೀವಿ? ದ್ರವ್ಯ ಅಂತೀವಿ. ಆಮೇಲೆ ಏನ್ ಕಲ್ತೀವಿ ನಾವು? ಮತ್ತೇನ್ ಕಲ್ತೀವಿ? ಮತ್ತೇನ್ ಕಲ್ತೀವಿ? ದ್ರವ್ಯದ ಸ್ಥಿತಿಗಳ ಬಗ್ಗೆ ಕಲ್ತೀವಿ. ದ್ರವ್ಯದ ಸ್ಥಿತಿಗಳು ಎಷ್ಟು? ಯಾವ್ಯಾವು? ಈಗ ನಿಮ್ಗೆ 5ನೇ ಕ್ಲಾಸಿಗೆ 3 ಸ್ಥಿತಿಗಳು ಮಾತ್ರ ಹೇಳ್ಯಾರ. ಇನ್ನೊಂದು ಪ್ಲಾಸ್ಮಾ ಸ್ಥಿತಿ ಅಂತ ಬರ್ತಾ, ಅದು ಆಮೇಲೆ ದೊಡ್ಡವರಾದ್ಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿರಲ್ಲ ತರಗತಿಗೆ, ಅಲ್ಲಿ ಕಲಿತೀರಿ. ಈಗ ಘನ ಸ್ಥಿತಿಯೊಳಗ ಕಣಗಳ ಜೋಡಣೆ ಯಾವ ರೀತಿ ಇರ್ತಾವು ಮಾಡಿ ತೋರಿಸ್ರಿ ನೋಡೋಣ. ಇದು ಯಾವ ಸ್ಥಿತಿಯೊಳಗ ಕಣಗಳ ಜೋಡಣೆ ಇರ್ತಾವು? ಈಗ ಘನ ಸ್ಥಿತಿಯೊಳಗ ಕಣಗಳು ಯಾವ ರೀತಿ ಜೋಡಣೆ ಆಗ್ಯಾವು? ಎಲ್ಲರ ನಡಬರ್ಕ ಜಾಗ ಐತೆನ? ಇಲ್ಲ. ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗ್ಯಾವು. ಇದಕ್ಕೆ ಯಾವ ಸ್ಥಿತಿ ಇದು? ಉದಾಹರಣೆ ಹೇಳ್ರಿ, ಘನ ಸ್ಥಿತಿಗೆ ಉದಾಹರಣೆ ಹೇಳ್ರಿ. ಕಣಗಳು ಬಹಳ ಒತ್ತೊತ್ತಾಗಿ ಜೋಡಣೆ ಆಗ್ಯಾವಲ್ಲ. ಈಗ ದ್ರವ ಸ್ಥಿತಿಯೊಳಗೆ ಹೆಂಗಾಗಿರ್ತಾವ ನೋಡಮ್ಮ. ಮಾಡಿ ತೋರ್ಸ್ರಿ. ಇದು ಯಾವ ಸ್ಥಿತಿ? ಇದು ದ್ರವ ಸ್ಥಿತಿಗೂ ಘನ ಸ್ಥಿತಿಗೂ ಏನ್ ವ್ಯತ್ಯಾಸ ಕಂಡ್ಕೊಂಡ್ರಿ ನೀವು? ಒಬ್ರಿ ಹೇಳ್ರಿ, ಒಬ್ರಿ ಹೇಳಮ್ಮ, ಹೇಳ. ಸ್ವಲ್ಪ ದೂರ ಏನಿರ್ತಾವು? ಏನಿರ್ತಾವು? ಇವು ನೀವೆಲ್ಲ ಕಣಗಳು. ಈಗ ಕಣಗಳ ಜೋಡಣೆ ದೂರ ದೂರ ಆಗಿರ್ತಾವು. ಯಾವ ಸ್ಥಿತಿಯೊಳಗ? ದ್ರವ ಸ್ಥಿತಿಯೊಳಗ. ದ್ರವ ಸ್ಥಿತಿಗೆ ಉದಾಹರಣೆ ಯಾವ ಹೇಳ್ರಿ? ವೆರಿ ಗುಡ್. ಘನ ಸ್ಥಿತಿಗೂ ದ್ರವ ಸ್ಥಿತಿಗೂ ಏನ್ ವ್ಯತ್ಯಾಸ? ಒಂದ್ ಸಣ್ಣದು ಕಲ್ಲನ್ನ ನೀವು ಒಂದು ಯಾವ್ದಾರ ಒಂದು ಬಾಟ್ಲಿಯಾಗಿ ಹಾಕಿದ್ರೆ ಅದು ಕಲ್ಲು ತನ್ನ ಆಕಾರವನ್ನ ಬದಲಾವಣೆ ಮಾಡತ್ತಾನ, ಅಷ್ಟೇ ಇರುತ್ತ. ಆದ್ರೆ ನೀರನ್ನ ನೀವೊಂದು ಉದ್ದದ ಬಾಟ್ಲಿ ಒಳಗೆ ಹಾಕ್ರಿ, ಅಥವಾ ಚರ್ಗಿ ಒಳಗೆ ಹಾಕ್ರಿ, ಪಾತ್ರೆ ಒಳಗೆ ಹಾಕ್ರಿ, ಅದೇ ಆಕಾರ ಇರುತ್ತ. ಅದು ದುಂಡಂದು ಪಾತ್ರೆ ಒಳಗೆ ಹಾಕ್ರಿ, ಅದೇ ಆಕಾರ ಇರುತ್ತ. ಅಲ್ಲೇ ಘನ ಸ್ಥಿತಿಯೊಳಗೆ ಇರ್ತಕ್ಕಂಥ ವಸ್ತು ನಿರ್ದಿಷ್ಟ ಆಕಾರ ಇರ್ತೈತಿ. ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗೆ ನಿರ್ದಿಷ್ಟ ಆಕಾರ ಇರಲ್ಲ. ಯಾಕಂದ್ರೆ ಅಲ್ಲೇ ಕಣಗಳ ಜೋಡಣೆ ಮೇಲೆ ಅದು ಅವಲಂಬನೆ ಆಗಿರ್ತೈತಿ. ಅನಿಲದಲ್ಲಿ ಯಾವ ರೀತಿ ಜೋಡಣೆ ಆಗಿರ್ತಾವು? ಅನಿಲದಲ್ಲಿ ಇದು ಯಾವ ರೀತಿ ಜೋಡಣೆಯು? ಅನಿಲದಲ್ಲಿ ಕಣಗಳು ನೋಡ್ರಿ, ಒಂದ್ ಇಲ್ಲೇ, ಒಂದ್ ಅಲ್ಲೇ, ಒಂದ್ ಅಲ್ಲೇ. ಇದಕ್ಕೇನು ವ್ಯತ್ಯಾಸ ಐತಿ ನೋಡ್ರಿ. ಹೇಳಮ್ಮ, ಹೇಳ. ಅನಿಲದಲ್ಲಿ ಸ್ವಲ್ಪ ಸ್ವಲ್ಪ ದೂರ ಇರುತ್ತೆ. ಅಲ್ಲಮ್ಮ, ಅನಿಲದಲ್ಲಿ ಸ್ವಲ್ಪ ದೂರ ಇರ್ತೋ, ದ್ರವದಲ್ಲಿ ಸ್ವಲ್ಪ ದೂರ ಇರ್ತೋ? ಅನಿಲದಲ್ಲಿ ಎಲ್ಲೆಲ್ಲಿ ಇದ್ದೀರಿ ನೋಡಿ ನೀವು. ಅನಿಲಕ್ಕೆ ಉದಾಹರಣೆ? ಅನಿಲಕ್ಕೆ ಉದಾಹರಣೆ ಯಾವುದು? ಹೊಗೆ. ರೈಟ್, ಹೊಗೆ, ಗಾಳಿ. ಆಮೇಲೆ ನೀವು ಉದುನ್ ಕಡ್ಡಿ ಹಚ್ಚಿರ್ತೀರಲ್ಲ, ಅದು ಹಚ್ಚಿದಾಗ ಅಲ್ಲಿ ಏನು ಹೊಗೆ ಬರ್ತಲ್ಲ, ಅದು ಅನಿಲ ಸ್ಥಿತಿ. ಅಲ್ಲಿ ಆ ಹೊಗೆ ಎಲ್ಲಾ ಕಡೆ ಹರಡುತ್ತಿಲ್ಲ. ಅದನ್ನೇನಾರ ಹಿಡಿದಿಡಕ್ಕಾಗತ್ತ ನಿಮ್ಗ? ಹಿಡಿದಿಟ್ರು ಕೂಡ ಅದು ಒಂದ್ ಕಡೆ ಶೇಖರಣೆ ಆಗತ್ತ. ಆದ್ರೆ ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ, ಅಲ್ಲಿಲ್ಲೇ ಅದು ಹೊಗೆ ಹಾಗೆ ಹೋಗ್ತಾ ಇರುತ್ತೆ. ಇಷ್ಟು ವ್ಯತ್ಯಾಸ ಗೊತ್ತಾತಲ್ಲ. ನಾಳೆಗೆ ಬರಬೇಕಾದಾಗ ನೀವು ಪುಸ್ತಕದಲ್ಲಿ ಕೊಟ್ಟಿರುವಂತೆ ಘನದಲ್ಲಿ ಕಣಗಳ ಜೋಡಣೆ,
ದ್ರವ ವಸ್ತುವಿನಲ್ಲಿ ಕಣಗಳ ಜೋಡಣೆ ಮತ್ತು ಅನಿಲದಲ್ಲಿ ಕಣಗಳ ಜೋಡಣೆ ಇದನ್ನೆಲ್ಲರೂ ಚಿತ್ರ ಬಿಡಿಸ್ಕೊಂಡು ಮತ್ತು ಉದಾಹರಣೆಯನ್ನು ಬರ್ಕೊಂಡು ಬರ್ಬೇಕು. ಬರ್ತಿರಲ್ಲ? ಹೆಂಗ್ ಚೆನ್ನಾಗಿತ್ತಾ ಪಾಠ? ಓಕೆ, ಥ್ಯಾಂಕ್ ಯು. ಇದು ಘನವಸ್ತುವಿನಲ್ಲಿ ಅಣುಗಳ ಜೋಡಣೆ. ನೋಡಿ, ಘನವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ. ಉದಾಹರಣೆ ಕಲ್ಲು, ಕಬ್ಬಿಣ ಇತ್ಯಾದಿ. ಇದು ದ್ರವ ವಸ್ತುವಿನಲ್ಲಿ ಅಣುಗಳ ಜೋಡಣೆ. ನೋಡ್ರಿ ಅಲ್ಲಿ ಯಾವ ರೀತಿ ಇದಾವೆ. ಘನವಸ್ತುವಿನಲ್ಲಿಕ್ಕಿಂತ ಇಲ್ಲಿ ಏನಾಗುತ್ತಾ, ಕಣಗಳು ಸ್ವಲ್ಪ ವಿರಳವಾಗಿರ್ತವೆ, ಅಂದ್ರೆ ಸ್ವಲ್ಪ ಇರ್ತಾವು, ಆ ಕಡೆ ಕಡೆ ದೂರ ದೂರ ಇರ್ತಾವು. ಉದಾಹರಣೆ ನೀರು, ಹಾಲು ಇತ್ಯಾದಿ. ಅನಿಲ ವಸ್ತುವಿನಲ್ಲಿ ನೋಡ್ರಿ ಬಹಳ ದೂರ ಇದಾವು ಅಲ್ವಾ. ನೋಡ್ರಿ ಇಷ್ಟೆಲ್ಲ ಈಗೆಲ್ಲ ನಾವು ಮಾಡಿ ತೋರಿಸಿದ್ನಲ್ಲ ಇದೆ. ಓಕೆ, ಈ ರೀತಿ ನೀವು ಮಾಡ್ಕೊಂಡು ಬನ್ನಿ. ಓಕೆನಾ? Yes, sir. ಓಕೆನಾ? Yes, sir.